ಟಿ.ಪಿ. ಕಲಸಂ ಅವರ ವಿಡಂಬನಾಕಾರಿಯಾದ ನಾಟಕ ಟೊಳ್ಳುಗಟ್ಟಿ ಅಥವಾ ಮಕ್ಳಿ ಸ್ಕೂಲು ಮನೆಯಲ್ವೇ ಮಧ್ಯಮ ವರ್ಗದ ಕುಟುಂಬದ ಜೀವನವನ್ನು ಚಿತ್ರಿಸುತ್ತಾ ಕೃತಕ ಶಿಕ್ಷಣದ ಬದಲಾಗಿ ನೈಜ ಶಿಕ್ಷಣದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನಾಟಕದ ತಿರುಳು. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು ಎಂಬ ಮೌಲ್ಯಗಳನ್ನು ಕೇಂದ್ರೀಕರಿಸಿ ಮಾನವೀಯತೆ ಮತ್ತು ಸ್ವಾರ್ಥದ ನಡುವಿನ ವ್ಯತ್ಯಾಸವನ್ನು ಟೊಳ್ಳು ಮತ್ತು ಗಟ್ಟಿ ಎಂಬ ಪಾತ್ರಗಳ ಮೂಲಕ ವಿಶ್ಲೇಷಣೆ ಮಾಡುತ್ತದೆ. ಹಿರಿಯಣ್ಣಯ್ಯ ಮತ್ತು ಭಾಗೀರಥಮ್ಮನವರ ಕುಟುಂಬದ ಕಥೆಯೇ ಈ ನಾಟಕದ ಮೂಲಾಧಾರವಾಗಿದೆ. ಹಿರಿಯಣ್ಣಯ್ಯ ಅವರ ಪಾತ್ರವು ಕೇವಲ ಓದು ಮತ್ತು ಅಂಕಗಳಿಗೆ ಮಹತ್ವ ನೀಡುವ ತಂದೆಯ ಪಾತ್ರವಾಗಿದೆ. ಹಿರಿಯ ಮಗ ಪುಟ್ಟು ಓದಿನಲ್ಲಿ ಮುಂದು ತುಂಬ ಜಾಣ ಮತ್ತು ಪ್ರತಿ ಬಾರಿಯೂ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುತ್ತಾನೆ. ಪುಟ್ಟುವಿನ ಯಶಸ್ಸು ತನ್ನ ಹೊಟ್ಟೆ ಉರಿ ತಣ್ಣಗಾದೀತು ಅವನಿಂದ ಎಂದು ತಂದೆ ನಂಬುತ್ತಾರೆ. ಆತನನ್ನು ಮತ್ತಷ್ಟು ಓದಿಸಲು ತಂದೆ ಮಾಧುವಿನ ಮಾವ ಕೊಟ್ಟ ಆಭರಣವನ್ನು ಮಾರಲು ಹಿಂಜರಿಯುವುದಿಲ್ಲ. ಆದರೆ ಪುಟ್ಟು ಕೇವಲ ಓದುವುದರಲ್ಲಿ ಮಗ್ನನಾಗಿ ಜ್ವರದಿಂದ ನರಳುತ್ತಿರುವ ತಾಯಿ ಮತ್ತು ಹಸಿವಿನಿಂದ ಅಳುತ್ತಿರುವ ಮಗುವನ್ನು ಗಮನಿಸುವುದಿಲ್ಲ. ಆತ ಮಾಧುವನ್ನು ಪಿಯೂನ್ ಕೆಲಸಕ್ಕೆ ಫಿಟ್ಟು ಎಂದು ಹೀಯಾಳಿಸುತ್ತಾನೆ. ಈ ನಾಟಕದಲ್ಲಿ ಪುಟ್ಟುವಿನ ಪಾತ್ರವು ಸಂಪೂರ್ಣವಾಗಿ ಟೊಳ್ಳು ಆಗಿದೆ. ಕಿರಿಯ ಮಗ ಮಾಧು ಓದಿನಲ್ಲಿ ಹಿಂದಿದ್ದರೂ ಎಲ್ಲರಿಗೂ ಸಹಾಯ ನೀಡುತ್ತಿದ್ದ. ಆತ ಹಿಂದೊಮ್ಮೆ ಗುಡಿ ಬಾವಿಯಲ್ಲಿ ಬಿದ್ದ ಮಗುವನ್ನು ರಕ್ಷಿಸಿ ಇಂಥ ಧೈರ್ಯಶಾಲಿಯಾದ ಪುತ್ರರತ್ನಕ್ಕಿಂತಲೂ ಒಬ್ಬ ತಂದೆಗೆ ಶ್ರೇಷ್ಠತರವಾದ ಆಭರಣವೇ ಇಲ್ಲ ಎಂದು ಬೇರೆಯವರಿಂದ ಹೊಗಳಿಸಿಕೊಂಡಿದ್ದ. ಆದರೆ ಫಲಿತಾಂಶದಲ್ಲಿ ಅನುತ್ತೀರ್ಣನಾದಾಗ ಕೋಪಗೊಂಡ ತಂದೆ ಅವನಿಗೆ ಊಟದಲ್ಲಿ ತುಪ್ಪ, ಸಾರು, ದಿಂಬು ಮತ್ತು ಧಾವಳಿಯನ್ನು ಕೊಡಬಾರದು ಎಂದು ತಂಗಿಗೆ ಆದೇಶಿಸಿ ತಾರತಮ್ಯ ತೋರುತ್ತಾರೆ. ತಂದೆಯ ಉದಾಸೀನ ಮತ್ತು ಸ್ವಾರ್ಥ ಮಾಧುವಿನ ಹಿಂದಿನ ಧೈರ್ಯಶಾಲೆ ಕೆಲಸವನ್ನು ರಾಮಶಾಸ್ತ್ರಿ ನೆನಪಿಸಿದಾಗ ಹಿರಿಯಣ್ಣಯ್ಯ ಉದಾಸೀನದಿಂದ ಅಂತಹ ಹೊಗಳಿಕೆಯಿಂದ ನನಗೇನು ಲಾಭ ಎಂದು ಕೇಳುತ್ತಾರೆ. ಹೀಗೆ ತಂದೆಯೇ ತನ್ನ ಇಬ್ಬರು ಮಕ್ಕಳಲ್ಲಿ ತಾರತಮ್ಯ ತೋರಿ ಮಾನವೀಯತೆಯನ್ನೇ ಮರೆಯುತ್ತಾರೆ. ಈ ನಾಟಕವು ಕೇವಲ ಕುಟುಂಬದ ಕಥೆಯಲ್ಲ, ಬದಲಿಗೆ ಅಂದಿನ ಸಮಾಜದ ಚಿತ್ರಣವನ್ನು ನೀಡುತ್ತದೆ. ಮಾಧುವಿನ ಪತ್ನಿ ಸಾತು ತನ್ನ ಮಾವನ ನಡತೆಯಿಂದ ನೊಂದು ಪ್ಯಾಸಾದ್ರೇನು ಸ್ವರ್ಗ ಸಾಧನವೇ, ಫೇಲಾದ್ರೇನು ನರಕಪ್ರಾಪ್ತಿಯೇ, ಹೀಗೆ ಅನ್ನ ನೀರಿಲ್ಲದೆ ಚಿತ್ರಹಿಂಸೆ ಕೊಡೋದೆ, ಮನುಷ್ಯನಿಗೆ ಗುಣ ಮುಖ್ಯ ಅಲ್ವೇ, ಬರೀ ಹಣ ಅಂತಸ್ತುಗಳೇ ಮುಖ್ಯನಾ ಎಂದು ಕೇಳುವ ಮೂಲಕ ಸಮಾಜದ ಹಣ ಮತ್ತು ಅಂತಸ್ತುಗಳ ಮೇಲಿನ ಅತಿಯಾದ ಒತ್ತುವಿಕೆಯನ್ನು ಪ್ರಶ್ನೆ ಮಾಡುತ್ತಾಳೆ. ವಿಧವೆ ನಾಗಮ್ಮ ತನ್ನ ವೈಧವ್ಯಕ್ಕೆ ಹಾಗೂ ಮಾಧು ಫೇಲಾದುದಕ್ಕೆ ಸಾಧುವಿನ ಕಾಲ್ಗುಣವೇ ಕಾರಣ ಎಂದು ಬೈದಾಗ ಇನ್ನೊಬ್ಬ ಸೊಸೆ ಅಂದರೆ ಪಾತು ಶ್ರೀಮಂತ ಮನೆಯ ಮಗಳು ಮತ್ತು ಧೈರ್ಯವಂತೆ ಆ ಮೂಢನಂಬಿಕೆಯನ್ನು ವಿರೋಧಿಸಿ ಸಾಧುವಿಗೆ ಸಮಾಧಾನ ಹೇಳುತ್ತಾಳೆ. ಮಾಧು ತನ್ನ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡು ಓದು ಮಾತ್ರ ಹೆಚ್ಚೆ ಎಂದು ಪುಟ್ಟುವನ್ನು ಪ್ರಶ್ನೆ ಮಾಡುತ್ತಾನೆ. ನಾವು ಈ ಭೂಮಿಯಲ್ಲಿ ವಾಸಿಸೋಕೆ ದೇವರಿಗೆ ಕೊಡಬೇಕಾದ ಬಾಡಿಗೆ ಏನೆಂದರೆ ನಮ್ಮ ಸುತ್ತಮುತ್ತಲೂ ವಾಸಿಸುವ ಜನರಿಗೆ ಉಪಯೋಗವಾಗೋದು ಎಂಬ ಭಾಗೀರಥಮ್ಮನ ಮಾತನ್ನು ಆತ ಉಲ್ಲೇಖಿಸುತ್ತಾನೆ. ಇದು ತಾಯಿ ಮಕ್ಕಳಿಗೆ ಕೇವಲ ವಿದ್ಯೆಯ ಜೊತೆಗೆ ಸಂಸ್ಕೃತಿಯ ಅರಿವನ್ನು ಮಾಡಿಸಿದ್ದರು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಮನೆಯ ಹಿಂಭಾಗಕ್ಕೆ ಬೆಂಕಿ ಬಿದ್ದ ಘಟನೆಯು ಟೊಳ್ಳು ಮತ್ತು ಗಟ್ಟಿ ಗುಣಗಳ ಅಂತಿಮ ಅಗ್ನಿ ಪರೀಕ್ಷೆಯಾಗಿದೆ. ಬೆಂಕಿ ಬಿದ್ದಾಗ ಎಚ್ಚರಗೊಂಡ ಪುಟ್ಟು ಮೊದಲು ತನ್ನ ಪುಸ್ತಕಗಳನ್ನೆಲ್ಲ ಹೊರಗೆ ತೆಗೆದುಕೊಂಡು ತಾನು ಮನೆಯ ಹೊರಬಂದು ಕೂರುತ್ತಾನೆ. ಆತ ಸ್ವಾರ್ಥಿಯಾದವನಾಗಿ ಕೇವಲ ತನ್ನೊಬ್ಬನನ್ನೇ ರಕ್ಷಿಸಿಕೊಂಡನು. ನಂತರ ಎಚ್ಚರಗೊಂಡ ಮಾಧು ಮೊದಲು ತಾಯಿ ಮತ್ತು ಮಗುವನ್ನು ಹೊರಗೆ ತಂದು ನಂತರ ಹಿಂದೆ ಮಲಗಿದ್ದ ತಂದೆಯನ್ನ ಬೆಂಕಿಯನ್ನು ಲೆಕ್ಕಿಸದೆ ಒಳನುಗ್ಗಿ ಅವರನ್ನೂ ಹೊರತರುತ್ತಾನೆ. ತಾಯಿ ಪುನಃ ಪುಟ್ಟು ಒಳಗಿರಬಹುದು ಎಂದಾಗ ಮಾಧು ಮತ್ತೊಮ್ಮೆ ಅಪಾಯವನ್ನು ಲೆಕ್ಕಿಸದೆ ಒಳನುಗ್ಗಿ ಹುಡುಕಾಡುತ್ತಾನೆ. ಈ ನಿಸ್ವಾರ್ಥ ಕಾರ್ಯದಿಂದ ಆತ ಮೂರ್ಛೆ ಹೋಗಿ ಅಕ್ಕಪಕ್ಕದವರಿಂದ ಉಪಚರಿಸಲ್ಪಡುತ್ತಾನೆ. ಅಂತಿಮವಾಗಿ ರಾಮಶಾಸ್ತ್ರಿ ಹಿರಿಯಣ್ಣಯ್ಯನಿಗೆ, ನೋಡಿ ನಿಮ್ಮ ಹುಡುಗನ ಧೈರ್ಯ, ಅವನೊಬ್ಬ ಇಲ್ದಿದ್ರೆ ನಿಮ್ಮ ಕುಟುಂಬ ನಾಶ ಆಗ್ತಿತ್ತು ಎಂದು ಹೇಳಿ ಟೊಳ್ಳು ಟೊಳ್ಳೆ, ಗಟ್ಟಿ ಗಟ್ಟಿನೇ ಎಂಬುದು ತಿಳಿತೆ ಎಂದು ಪ್ರಶ್ನೆ ಮಾಡುತ್ತಾರೆ. ಭಾಗೀರಥಮ್ಮ ಬೆಳೆಸಿದ ಮಾಧುವಿನ ಸ್ವಭಾವಕ್ಕೂ ಹಿರಿಯಣ್ಣಯ್ಯನಿಂದ ಕಲಿತ ಪುಟ್ಟುವಿನ ಸ್ವಭಾವಕ್ಕೂ ಇರುವ ವ್ಯತ್ಯಾಸವನ್ನು ನಾಟಕವು ತೋರಿಸುತ್ತದೆ. ಮಾಧು ತನ್ನ ತಾಯಿಯಿಂದ ಕಲಿತ ಜೀವನ ಮೌಲ್ಯಗಳಿಂದ ನಿಸ್ವಾರ್ಥಿಯಾಗಿ ಕುಟುಂಬವನ್ನು ಉಳಿಸಿಕೊಂಡನು. ನಾಟಕದ ಪ್ರಮುಖ ಸಂದೇಶವೇನೆಂದರೆ ಓದು ವಿದ್ಯೆಯೇ ಮುಖ್ಯವಲ್ಲ, ಮನುಜರಲ್ಲಿ ಮಾನವೀಯತೆ ಮತ್ತು ಸಹಾಯ ಮಾಡುವ ಗುಣವಿರಬೇಕು. ಆದ್ದರಿಂದ ಶಾಲೆಗಳಲ್ಲೂ ಸಹ ಕೇವಲ ಅಂಕಗಳಿಗೋಸ್ಕರ ಮಕ್ಕಳಿಗೆ ಶಿಕ್ಷಣ ನೀಡದೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಿ ಅವರ ಸರ್ವಾಂಗೀಣ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಎಂಬುದು.